ಕಾಂಗ್ರೆಸ್ಗಿಂತ ಡಬಲ್ ಕುಟುಂಬ ರಾಜಕಾರಣ ಇರೋದು ಬಿಜೆಪಿಯಲ್ಲಿ. ಒಂದೊಂದು ಕುಟುಂಬದಲ್ಲಿ 10 ಜನ ರಾಜಕಾರಣದಲ್ಲಿದ್ದಾರೆ. ಈ ಫ್ಯಾಮಿಲಿ ಪಾಲಿಟಿಕ್ಸ್ ಸಂಬಂಧಪಟ್ಟಂಗೂ ಕೂಡ ಕೆ ಹರಿಪ್ರಸಾದ್ ಮಾತಾಡಿದ್ದಾರೆ. ಈಗ ಅವರು ಇವ್ರ ಮೇಲೆ ಇವರವ್ರ ಮೇಲೆ, ಅದರಲ್ಲೂ ನಮಗಿಂತ ಜಾಸ್ತಿ ಡಬಲ್ ಕುಟುಂಬ ರಾಜಕಾರಣ ಇರೋದು ಅವರಲ್ಲಿ. ಬಿಜೆಪಿ 10 ಜನ ಇದ್ದಾರೆ ಒಂದು ಮನೆಗೆ. ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಅದನ್ನು ನೋಡ್ತಿಲ್ಲ ಅವರು. ನಮ್ಮ ತಟ್ಟೆಯ ನೊಣ ನೋಡ್ತಾ ಇದ್ದಾರೆ. ಅವ್ರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದು ಸಾಯ್ತಾ ಇದೆ. ನಮ್ಮ ನೊಣ ನೋಡ್ತಾರೆ ಅವರು. ಸರ್ಕಾರ ಬೀಳಿಸಲು ಬಿಜೆಪಿಯಿಂದ ಎಲ್ಲ ಪ್ರಯತ್ನಗಳಾಯಿತು. ಇನ್ನು ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಅಂಥೇಳಿ ಬಿಜೆಪಿಯವರು ತಿರುಕನ ಕನಸು ಕಾಣ್ತಿದ್ದಾರೆ. ಅಪ್ಪನ ತೆಕ್ಕೆಯಲ್ಲಿ ಬೆಳೆದವನು ಹೇಳಿದ ಹಾಗೆ ಆಗುವುದಿಲ್ಲ ಅಂತ ಕೆ ಹರಿಪ್ರಸಾದ್ ವಿಜಯೇಂದ್ರ ವಿರುದ್ಧವೂ ಕೂಡ ಪರೋಕ್ಷವಾಗಿ ಹರಿಹಾಯ್ದಿದ್ದಾರೆ. ಕುಟುಂಬ ರಾಜಕಾರಣ ಮತ್ತು ಇನ್ನೊಂದು ಅಪ್ಪ ಮಕ್ಕಳ ಅದು ಕುಟುಂಬ. ಈಗ ಈ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಸತತವಾಗಿ ಅಧಿಕಾರದಲ್ಲಿದ್ದಾಗ ಭಾರತೀಯ ಜನತಾ ಪಾರ್ಟಿಗೆ ಒಂದು ರೀತಿಯ ಸ್ಲೋಗನ್ಗಳು ಮಾಡ್ತಕ್ಕಂಥದ್ದು ಒಂದು ಫ್ಯಾಷನ್ ಆಗಿತ್ತು. ಏನು ಹೇಳಿದ್ರೂ ಸಹ ಜನ ನಂಬೋರು. ಯಾಕಂದರೆ ಅವ್ರ ಜೊತೆ ರೂಮರ್ ಸ್ಪ್ರೆಡಿಂಗ್ ಸಂಘ ಇದೆ. ಏನು ಹೇಳಿದ್ರು ಜನ ನಂಬಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ನಾವು ಕುಟುಂಬ ರಾಜಕಾರಣ ಅಂತಂದರು. ಕಾಂಗ್ರೆಸ್ ಪಕ್ಷಕ್ಕಿನ್ನ ಡಬಲ್ ಕುಟುಂಬ ರಾಜಕಾರಣ, ಅಪ್ಪ ಅಮ್ಮ ರಾಜಕಾರಣ, ಅಮ್ಮ ಮಗ ರಾಜಕಾರಣ, ಇವೆಲ್ಲ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿನಲ್ಲಿ ಬಂದೆ. ಅವರ ತಟ್ಟೆನಲ್ಲಿ ಇರ್ತಕ್ಕಂಥ ಹೆಗಣ ನೋಡ್ತಾ ಇಲ್ಲ, ನಮ್ಮ ತಟ್ಟೆನಲ್ಲಿ ಸೊಳ್ಳೆ ಇದೆ ಅಂತ ಇದೆ. ಒಟ್ಟಲ್ಲಿ ಬಿ ಜೆ ಪಿಯವರು ಗೂಬೆ ಕೂಡಿಸೋ ಪ್ರಯತ್ನ ನಮ್ಮ ಕಾಂಗ್ರೆಸ್ ಮೇಲೆ ಮಾಡ್ತಾರೆ. ನಾವು ಗೂಬೆಗಳಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಕೆಡವಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ಮಂಚೂಣಿ ಘಟಕಗಳು ಏನಿದೆ ನೋಡಿ, ED, CBI, IT ಉಪಯೋಗ ಮಾಡಿ ಎಲ್ರಿಗೂ ಸಹ ತೊಂದರೆ ಕೊಟ್ಟು ಸರ್ಕಾರನ ಬೀಳಿಸ್ಲಿಕ್ಕೂ ಪ್ರಯತ್ನ ಮಾಡಿದ್ರು. ಭಾಳ ಸ್ಪಷ್ಟವಾಗಿ ಹೇಳಿದರು. ಒಂದು ಬದಲಾವಣೆ ಅಂತ ಯಾರೂ ಹೇಳ್ತಾ ಇರಲಿಲ್ಲ. ಮಾಧ್ಯಮದವರು 2.5 ವರ್ಷ ಅಂತ ಮಾಧ್ಯಮದವರು ಹೇಳ್ತಾ ಇದ್ರು. ಸಿದ್ದರಾಮಯ್ಯನವರು ED ಭ್ರಷ್ಟಾಚಾರ ಇವೆಲ್ಲ ಆಗೋಗಿದೆ, ಭರವಸೆಗಳು ಕೊಟ್ಟಿದ್ದು ನಾವು ಅನುಷ್ಠಾನಕ್ಕೆ ತಂದಿಲ್ಲ, ಅದಕ್ಕೆ ಸೋಲುವುದು, ಆಮೇಲೆ ನಾವು ಬದಲಾವಣೆ ಮಾಡಬೇಕು ಅಂತೇಳಿ ಕೆಲವರು ತಿರುಕನ ಕನಸು ಕಾಣ್ತಾ ಇದ್ದರು. ಮತ್ತು ಆವಾಗ ಮರಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದರು, ಡಿಸೆಂಬರಲ್ಲಿ ಕಾಂಗ್ರೆಸ್ ತೆಗಿತೀವಿ, ಡಿಸೆಂಬರಲ್ಲಿ ಮುಖ್ಯಮಂತ್ರಿ ಹೋಗ್ತಾರೆ. ನಮ್ಮ ಹೈಕಮಾಂಡ್ ವಿಜೇಂದ್ರ ಇರ್ಬೋದು, BJPಗೆ ಹೈಕಮಾಂಡು, ಕಾಂಗ್ರೆಸ್ಗೆ ಹೈಕಮಾಂಡು. ಕಾಂಗ್ರೆಸ್ ಹೈಕಮಾಂಡ್ ಏನು ಅನ್ನೋದು ನಮಗೆ ಗೊತ್ತಿದೆ. ಇವರಿಂದ ಕಲಿಯೋದು ಬೇಕಾಗಿಲ್ಲ. ಅಪ್ಪನ ತೆಕ್ಕೆಯಲ್ಲಿ ಬೆಳೆದವರು ಕಾಂಗ್ರೆಸ್ ಪಕ್ಷದ ಬದಲಾವಣೆ, ಕಾಂಗ್ರೆಸ್ ಪಕ್ಷದ ರೀತಿ ಮಾತಾಡೋದು ಬೇಕಾಗಿಲ್ಲ. ಆದ್ದರಿಂದ ಅವ್ರು ಸೈನ್ ಮಾಡೋಂಗಲ್ಲ ಇದು. ಯಡಿಯೂರಪ್ಪನವರು ಸೈನ್ ಮಾಡ್ತಾ ಇದ್ರಲ್ಲ, ಅದಲ್ಲ ಇದು.